ಡಾಕ್ಟರ್ ನಾಗಮೋಹನ್ ದಾಸ್ ಅವರ ನಿವೃತ್ತ ನ್ಯಾಯಾಧೀಶರು ಇವರ ಒಂದು ಏಕಸದಸ್ಯ ವಿಚಾರಣಾ ಆಯೋಗದ ಅನುಸಾರ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 101 ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಜಾತಿಗಳನ್ನು ಒಳ ಮೀಸಲಾತಿಗೋಸ್ಕರವಾಗಿ ಸಮೀಕ್ಷೆ ಮಾಡಿ ಆ ಸಮೀಕ್ಷೆಯನ್ನು ಆ ವಿಧಾನಸಭಾ ಕ್ಷೇತ್ರಗಳು ಕಡ್ಡಾಯವಾಗಿ ಶಿಕ್ಷಕರನ್ನು ಆಯ್ಕೆ ಮಾಡಿಕೊಂಡು ಶಿಕ್ಷಕರ ಮುಖೇನ ಮನೆ ಮನೆಗೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಮೂಲ ಜಾತಿಯನ್ನು ಗುರುತಿಸಿ ಆ ಮೂಲ ಜಾತಿಯನ್ನು ನಮೂದಿಸಿ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಜಾತಿ ಎಷ್ಟಿದ್ದಾರೆ ಅದರ ಸಂಖ್ಯೆ ಏನಂತಕ್ಕಂಥದ್ದು ನಿರ್ದಿಷ್ಟವಾಗಿ ಪರಿಗಣಿಸುವಷ್ಟರವಾಗಿ ನಾವು ಈ ಗಣತಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇಲೆ ಈ ಒಂದು ಗಣತಿಯನ್ನು ಈ KG ವಿಧಾನಸಭೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಗಣತಿ ಕಾರ್ಯಕ್ರಮಕ್ಕೆ ನನ್ನನ್ನು ಅಂದರೆ ಎಂ ಮೈಲಾರಪ್ಪ ಜಿಲ್ಲಾಧಿಕಾರಿ ಅಲ್ಪಸಂಖ್ಯಾತರ ಇಲಾಖೆಯಾದ ನನ್ನನ್ನು ನೋಡೋಧಿಕಾರಿಯಾಗಿ ನೇಮಕ ಮಾಡಿದ್ದಾರೆ. ಮತ್ತು ಈ ಒಂದು ಗಣತಿಯ ಎಲ್ಲ ಉಸ್ತುವಾರಿಯನ್ನು ಈ ಒಂದು ತಾಲೂಕಿನ ಸಹ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಮತಿ ಅಂಜಲಿ ದೇವರವರು ನಿರ್ವಹಿಸ್ತಿದ್ದಾರೆ. ಮತ್ತು ನಮ್ಮ ಜೊತೆಗೆ ಈ ಒಂದು ಸರ್ಕಾರ ನೌಕರರ ಅಧ್ಯಕ್ಷರಾದ ನರಸಿಂಹಮೂರ್ತಿ ಇದ್ದಾರೆ. ಈ ಒಂದು ಕಾರ್ಯ ದಿನಾಂಕ 5/5/2025ರಿಂದ 17/5/2025ರವರೆಗೆ ಮನೆ ಮನೆಗೆ ಭೇಟಿ ಮಾಡ್ತಾರೆ. ಮತ್ತು 4 ದಿನಗಳ ಕಾಲ ಕ್ಯಾಂಪ್ ಹಾಕು ಆ ಕ್ಯಾಂಪ್ ಮುಖಾಂತರ ಆ ಒಂದು ಕ್ಯಾಂಪಲ್ಲಿ ಬಂದು ಕೂಡ ಜನರು ಜಾತಿಯನ್ನು ನಮೂದಿಸ್ಬೋದು. ಅದಾದ ನಂತರ ಆನ್ಲೈನ್ ಮುಖಾಂತರ ಜಾತಿಯನ್ನು ನಮೂದಿಸಿ ಮಾಡಬಹುದು. ಈ 3 ಹಂತಗಳಲ್ಲಿ ನಾವು ಈ ಸಮೀಕ್ಷೆಯನ್ನು ಮಾಡ್ತಾಯಿದ್ದೀವಿ. ಯಾವುದೇ ಹಂತದಲ್ಲಿ ತಪ್ಪೋಗಿರ್ತಕ್ಕಂಥ ಕುಟುಂಬ ಈ 3 ಹಂತಗಳನ್ನು ಬಳಸಿಕೊಂಡು ಅವರ ಒಂದು ಜಾತಿಯನ್ನು ಕಡ್ಡಾಯವಾಗಿ ನಮೂದಿಸೋಕ್ಕೆ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಸಿದ್ಧತೆಯನ್ನು ಮಾಡಿಕೊಂಡು ಈ ಒಂದು ಗಣತಿ ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ. ಶಿಕ್ಷಕರಲ್ಲಿ ನಾನು ಈಗಾಗಲೇ BRC ಕೋರ್ಟ್ನಲ್ಲಿ ಹೇಳಿದ್ದೀವಿ, ಯಾರಿಗೆ ನಿಜವಾಗಿ ಒಂದು ಆರೋಗ್ಯ ಸಂಬಂಧಿತ ಕಾರ್ಯಗಳಿದ್ದಾವೆ ಅಥವಾ ಗರ್ಭಿಣಿಯರಾಗಿದ್ದಾರೆ ಅಥವಾ ರಿಟೈರ್ಡ್ಗೆ ಹತ್ತಿರ ಇದೆ ಅವ್ರಿಗೆ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ ಅಂಥವನ್ನು ಹೊರತುಪಡಿಸಿ ಉಳಿದಂಥ ಶಿಕ್ಷಕನ ಆಯ್ಕೆ ಮಾಡಿದ್ದೀವಿ. ಈಗಾಗಲೇ 10ರಷ್ಟು ಹೆಚ್ಚು ಶಿಕ್ಷಣ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಒಂದು ವೇಳೆ ಅದನ್ನು ಮೀರಿ ಏನಾದರೂ ಒಂದು ಸಮಸ್ಯೆ ಬಂದರೆ ಮತ್ತು DDP ಮುಖಾಂತರ DO ಅವ್ರನ್ನ ಚೇಂಜ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಅವ್ರಿಗೆ ಹೇಳಿ ನಿಮ್ಮ ಹಂತದಲ್ಲಿ ಮಾಡಿ ನಮ್ಮ ಮನೆಗೆ ಸರ್. ಈಗ ರಜಾದಿನಗಳಿದ್ದಾವೆ, ಈ ಸಂದರ್ಭದಲ್ಲಿ ಎಲ್ಲ ಪ್ರವಾಸ ಕೊಟ್ಟಿದ್ದೀವಿ. ಈ 3 ಹಂತದಲ್ಲಿ ಸಮೀಕ್ಷೆ ನಡೀತಾ ಇರೋದ್ರಿಂದ ಯಾವ ಹಂತದಲ್ಲಿ ಬೇಕಾದರೂ ಬಂದವರು ನಮೂದನೆ ಮಾಡ್ಬೋದು. ಈಗ ದಿನಾಂಕ 5ರಿಂದ ಹಿಡಿದು 25ನೇ ತಾರೀಕು ನಡೀತಾ ಇರ್ತದೆ. ಹಾಗಾಗಿ ಈ 3 ಹಂತಕ್ಕೆ ಯಾವಾಗ ಬೇಕಾದರೂ ಬಂದವರು ನಮೂದನೆ ಮಾಡ್ಬೋದು. ಅಲ್ಲ, ಫಸ್ಟ್ 17ನೇ ತಾರೀಕು 2021 ಕ್ಯಾಂಪ್ ಕ್ಯಾಂಪಲ್ಲಿ ನಮೂದನೆ ಏನು ಸೂಪರ್ವೈಸರ್ ಗಣತಿದಾರರು ಹೋಗ್ತಾರೆ, ಸೂಪರ್ವೈಸರ್ ಹೋಗ್ತಾರೆ. ಇಂಥವನ್ನ ನೀವು ಕೇಳಿದಂಥ ಪ್ರಶ್ನೆಗಳಿಗೆ ಅಂಥವನ್ನ ಹುಡುಕಾಡಿ ಅವರಿಂದ ಮಾಹಿತಿ ತೊಗೊಳ್ಳೋದು, ಅವ್ರಿಗೆ ಆನ್ಲೈನಲ್ಲಿ ಎನ್ರೋಲ್ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಪ್ರೇರೇಪಿಸ್ತಕ್ಕಂಥದ್ದು, ಅವ್ರಿಗೆ ಹೇಳ್ಕೊಡ್ತಕ್ಕಂಥದ್ದು ಮಾಡ್ತಾರೆ. ಈಗ ನೀರೇ ಅದು ವ್ಯಾಪಕವಾಗಿ ನಡೆಯುವಂಥದ್ದು, ಎಲ್ಲರನ್ನೂ ತೊಡಗಿಸ್ಕೊಳ್ಳೇಬೇಕಾಗ್ತದೆ. ಹಾಗಾಗಿ ನಾವು ಸಮಸ್ಯೆ ಅಂತೇಳಿ ಅದನ್ನು ಇದೊಂದು ರಾಜ್ಯವ್ಯಾಪಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ. ಹಾಗಾಗಿ ಬರೀ KGFನಲ್ಲಿ ನಡೀತಾ ಇಲ್ಲ. ಹಾಗಾಗಿ ನಾವು ಆ ಕಾರ್ಯಕ್ರಮಕ್ಕೆ ಸ್ಪಂದಿಸಲೇಬೇಕಾಗ್ತದೆ. ಇದು ನಾವು ಸರ್ಕಾರಿ ನೌಕರರಾಗಿ ಇದು ನಮ್ಮ ಸರ್ಕಾರ ಏನು ಹೇಳುತ್ತೆ ಅದನ್ನೆಲ್ಲ ಮಾಡ್ತಕ್ಕಂಥ ನಮ್ಮ ಜವಾಬ್ದಾರಿ. ಅದರಲ್ಲಿ ಏನು ಸಮಸ್ಯೆಗಳೇನಿದೆ ಅವ್ರಿಗೆ ಅದನ್ನು ಆ ಸಮಸ್ಯೆಗಳಿರ್ತಕ್ಕಂಥವ್ರಿಗೆ ವಿನಾಯಿತಿ ಕೊಡ್ತಕ್ಕಂಥ ಕೆಲಸನ ನಾವೆಲ್ಲ ಅಧಿಕಾರಿಗಳ ಜೊತೆ ಮಾತಾಡಿ ಅದನ್ನು ಪರಿಹಾರ ಬಂದಾಗ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಹಾಗೆ ಆಗ್ತದೆ. ಸೊ ಏನೇ ಇದ್ದರೂ ಸರ್ಕಾರದ ಎಲ್ಲ ವ್ಯವಸ್ಥೆ ಆಗ್ತಾಯಿದೆ. ID ಕಾರ್ಡಿಂದ ಹಿಡಿದು ಪ್ರತಿಯೊಂದನ್ನು ಸಪ್ಲೈ ಆಗ್ತಾಯಿದೆ. ಸೊ ಎಲ್ಲರೂ ವ್ಯವಸ್ಥೆ ಮಾಡಿಕೊಟ್ಟು ಏನಾದಿದ್ದರೆ ನಮ್ಮಲ್ಲಿ ನಾವು ಒಬ್ಬರೇ ಅಷ್ಟೇ ನೋಡಲ್ ಅಧಿಕಾರಿಗಳಿರ್ತಾರೆ, ಸಮಾಜ ಕಲ್ಯಾಣ ಅಧಿಕಾರಿಗಳಿರ್ತಾರೆ, ತಹಸೀಲ್ದಾರರು ಇರ್ತಾರೆ, ಮತ್ತು ಮೇಲ್ವಿಚಾರಕರು ಇರ್ತಾರೆ, ಗಣಿತದಾರರ ಮೇಲೆ ಇಷ್ಟು ಜನ ಇರ್ತಾರೆ. ಅವರೆಲ್ಲ ಕೂಡ ಅವ್ರಿಗೆ ಏನೇ ಸೌಲಭ್ಯಗಳಿದ್ದು ಒದಗಿಸ್ತಕ್ಕಂಥ ಕೆಲಸವನ್ನು ಎಲ್ಲರೂ ಮಾಡ್ತಾರೆ. ಸರ್, ಅವ್ರ ID ಕಾರ್ಡು ಮತ್ತು LPD ಕೊಡ್ತಾರೆ. ಅದರಲ್ಲಿ ಕಂಪ್ಲೀಟಾಗಿ ಮಾಹಿತಿ ಇರುತ್ತೆ. ಅದರಲ್ಲೂ ನಮ್ಮ ಡಿಸ್ಟ್ರಿಕ್ಟ್ ಟೀಮ್ ಇದೆ, ಸ್ಟೇಟ್ ಟೀಮ್ ಇದೆ ಸರ್. ಏನೇ ಒಂದು ಸಮಸ್ಯೆಗಳು ಬಂದರೂ ಅವ್ರು ಅದರಲ್ಲಿ ಪರಿಹಾರ ತಗೋಬೋದು. ಮತ್ತು 3 ಹಂತದಲ್ಲಿ ಇದು ನಡೆಯೋದ್ರಿಂದ ಪ್ರತಿ ಹಂತದಲ್ಲಿ ಯಾವಾಗಲೂ ಸಿಕ್ಕಿಲ್ಲ ಅಂದರೆ ಆವತ್ತೊಂದು ಡಾಟಾ ಯಾಕೆ ಸಿಕ್ಕಿಲ್ಲ ಏನು ಅಕ್ಕಪಕ್ಕ ತಿಳಿಸಿರ್ತಾರೆ. ಹಂಗೂ ಆ 3 ಹಂತಕ್ಕೂ ಸಿಗಲಿಲ್ಲ ಅಂದರೆ ಕೊನೆ ಹಂತದಲ್ಲಿ ಸೆಲ್ಫ್ ಡಿಕ್ಲರೇಷನ್ ಅನ್ನೋದು ಇದ್ದೇ ಇದೆ. ಆನ್ಲೈನಲ್ಲಿ ಅವರು ಕಂಪ್ಲೀಟಾಗಿ ಅವ್ರ ಡೀಟೇಲ್ಸನ್ನು ಕೊಡ್ಬೋದು. ಇದು ಜಾತಿ ಅಂದರೆ ತುಂಬ ತುಳಿತಕ್ಕೆ ಒಳಗಾದಂತಹ ಜನಾಂಗದವರು, ತಳ ಸಮುದಾಯದವರು, ಅವರು ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ತುಂಬ ಹಿಂದುಳಿದಂತಹ ಜನಾಂಗದವರು. ಇವರಿಗೆ ಈ ಸರ್ಕಾರ, ಗಣ ಸರ್ಕಾರ ಏನಿದೆ 17% ಒಂದು ಮೀಸಲಾತಿಯನ್ನು ಕೊಟ್ಟಿದೆ. ಈ 17% ಪ್ರತಿಯೊಂದು ಜನಾಂಗದವರಿಗೆ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋ ಉದ್ದೇಶದಿಂದ ಈ ಪರಿಶಿಷ್ಟ ಜಾತಿಯ ಜನಾಂಗದವರ ಒಂದು ಸಮಗ್ರವಾದಂತಹ ಒಂದು ಸಮೀಕ್ಷೆ ನಡೆಸ್ತಾ ಇರೋದು. ಈ ಸಮೀಕ್ಷೆಯ ಮೂಲಕ ಕೇವಲ ಅವರ ಉಪಜಾತಿ ಅಷ್ಟೇ ಅಲ್ಲ,
ಅವರ ಸೋಷಿಯೋ ಎಕನಾಮಿಕ್ ಆ್ಯಂಡ್ ಎಜುಕೇಷನ್ ಡೆವಲಪ್ಮೆಂಟ್ ಏನಿದೆ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಅವರಲ್ಲಿ ಯಾರು ಯಾವ ಮಟ್ಟಕ್ಕಿದೆ ಅನ್ನೋ ಒಂದು ಡಾಟಾ ಕಲೆಕ್ಷನ್ ಆಗಬೇಕಾಗಿದೆ. ಈ ಒಂದು ಡಾಟಾ ಕಲೆಕ್ಷನ್ ಬೇಸಿಸ್ ಮೇಲೆ ಈ ಮೀಸಲಾತಿ, ಒಳ ಮೀಸಲಾತಿಯನ್ನು ಕೊಡಲಿಕ್ಕೆ ಸರ್ಕಾರ ಈ ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ HM ನಾಗಮೋಹನ್ ದಾಸ್ ಅವರ ಏಕಪೀಠ ಸದಸ್ಯ ವಿಚಾರಣಾ ಆಯೋಗದ ಆಧಾರದ ಮೇಲೆ ಇಡೀ ಕರ್ನಾಟಕದಂತೆ ನಡೀತಾ ಇದೆ ಸರ್. ಇದರ ಬೇಸಿಸ್ ಮೇಲೆ ಒಂದು ಒಳ ಮೀಸಲಾತಿ ಸಿಗುತ್ತೆ. ಅಂದರೆ ಯಾರು ನಿಜವಾಗ್ಲೂ ತೀರಾ ಕಡಿಮೆ, ತೀರಾ ಹಿಂದುಳಿದಿದ್ದಾರೆ ಅಂತ ಬಡವರಿಗೆ ಸಿಗಬೇಕು ಅನ್ನೋ ಉದ್ದೇಶ ದಾಸೆಯಿಂದ ಈ ಒಂದು ಕಾರ್ಯ ನಡೀತಾ ಇದೆ. ಸರ್, ಟೀಚರ್ಸ್ಗೆ ಮಾಡ್ತಲ್ಲ, ಅಲ್ಲಿ ಯಾವ ಪೋಲಿಂಗ್ ಸ್ಟೇಷನ್, ಈ ಪೋಲಿಂಗ್ ಸ್ಟೇಷನ್ ಆಧಾರವಾಗಿ ನಡೀತಾ ಇರ್ತದೆ. ಒಂದು ಪೋಲಿಂಗ್ ಸ್ಟೇಷನ್ ಅಂತ ಅಲ್ಲಿ ಓಟ್ ಹಾಕ್ತಕ್ಕಂಥವ್ರು, ಆ ಪೋಲಿಂಗ್ ಮತದಾರ ಪಟ್ಟಿ ಇದೆ, ಆ ಪಟ್ಟಿ ಅನುಗುಣವಾಗಿ ಅವ್ರು ವಾಸ ಮಾಡ್ತಕ್ಕಂಥವ್ರಿಗೆ 90% ನಾವು ಇದು ಕೊಟ್ಟಿದ್ದೀವಿ. ಇಲ್ಲಿಂದ ಎಲ್ಲೋ ದೂರ ಹೋಗುವಂಥದ್ದು, ಅಲ್ಲೆಲ್ಲೋ ಹೋಗಿ ಬರುವಂಥದ್ದು ಈ ಥರ ನಾವು ಮಾಡಿಲ್ಲ. ಅಲ್ಲೇ ವಾಸ ಇರಬೇಕು, ಅವರು ಅಲ್ಲೇ ಸಮೀಕ್ಷೆ ಮಾಡಲಿಕ್ಕೆ ಸುಲಭ ಆಗಬೇಕು, ಆ ರೀತಿ ಮಾಡ್ಕೊತೀವಿ. ಆ ಥರ ಏನಾದರೂ ಒಂದಾದ್ರು ಹೆಚ್ಚು ಕಡಿಮೆ ಆಗಿ ಅದರಲ್ಲಿ ಬದಲಾವಣೆ ಮಾಡ್ಕೊತೀವಿ. ಸರ್, ಈ ಕಂಪ್ಲೀಟ್ ಮೊಬೈಲ್ ಆ್ಯಪಲ್ಲಿ ಈ ಒಂದು ಡಾಟಾ ಕಲೆಕ್ಷನ್ ಆಗೋದ್ರಿಂದ ಬರೆಯೋದು ಅಂಥದ್ದೆಲ್ಲ ಯಾವುದೇ ರೀತಿಯ ಸಮಸ್ಯೆ ಇರಲ್ಲ. ಮಾರ್ನಿಂಗ್ 6 to ಈವ್ನಿಂಗ್ 6ವರೆಗೂ ಈ ಒಂದು ಆ್ಯಪು ವ್ಯಾಲಿಡ್ ಇರುತ್ತೆ. ಸೊ ಅವ್ರಿಗೆ ಲೋಕಲಲ್ಲಿ ಸಹ ಒಂದು 10 ಮೆಂಬರ್ಸ್ ಇವರು ಏನು ಗಣತಿದಾರರಿದ್ದಾರೆ, ಅವ್ರಿಗೆ ಒಬ್ಬರು ಸೂಪರ್ವೈಸರ್ಸ್ ಇರ್ತಾರೆ. ಅವರು ಸಹ ಸೂಪರ್ವೈಸ್ ಮಾಡ್ತಾ ಇರ್ತಾರೆ. ಕಾಲಕಾಲಕ್ಕೆ ಶಿಕ್ಷಣ ಇಲಾಖೆಯಿಂದ, ಸಮಾಜ ಕಲ್ಯಾಣ ಇಲಾಖೆಯಿಂದ ಮತ್ತು ಲೋಕಲ್ ತಹಸೀಲ್ದಾರ್ ಕಡೆಯಿಂದಲೂ ಎಲ್ಲ ರೀತಿಯ ಒಂದು ಅವ್ರಿಗೆ ಸಹಕಾರ ಇದ್ದೇ ಇರುತ್ತೆ ಸರ್. ಈವ್ನಿಂಗ್ 6:30ವರೆಗೂ ಮಾತ್ರ ವರ್ಕ್ ಆಗುತ್ತೆ. ಸೊ ಅದು ಆಫ್ಲೈನಲ್ಲೂ ಸಮೇತ ವರ್ಕ್ ಆಗುತ್ತೆ. ಸೊ ಅದರ ಬಗ್ಗೆ ಮಾಹಿತಿ ಇದೆ. ಸೊ ಒಂದು ವೇಳೆ ನೀವು ಯಾವ ಮನೆಗೆ ಯಾವ ದಿನದಲ್ಲಿ ಭೇಟಿ ಮಾಡ್ತೀರ ಅಂತ ಮೊದಲೇ ಆ ಕುಟುಂಬಗಳಿಗೆ ಮಾಹಿತಿಯನ್ನು ಕೊಟ್ಟಾಗ ಅವರು ಬೇರೆ ಕಡೆ ಹೋಗಿ ಮಾಹಿತಿ ಸಿಗ್ತಕ್ಕಂಥ ಪರಿಸ್ಥಿತಿ ನಿಮಗೆ ಬರಲ್ಲ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.